ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ಸಂಡೇ, ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ರಿ. ಆಲ್ಮೋಸ್ಟ್ 20 ಡೇಸ್ ಏನೋ ಆಯಿತು ಅನಿಸುತ್ತೆ ವ್ಲಾಗ್ ಮಾಡಿದೆ. ಲಾಸ್ಟ್ ಸೀಮಂತ ದಿವಸ ವ್ಲಾಗ್ ಮಾಡಿದ್ದೆ, ಆಮೇಲೆ ಮಾಡೋಕ್ಕೆ ಆಗಿಲ್ಲ. ಆ್ಯಂಡ್ ಇವತ್ತು ಸಂಡೇ, ಇವತ್ತು ನಾವು ಇನ್ವಿಟೇಷನ್ ಕೊಡೋದಕ್ಕಂತ ಹೇಳಿ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದೆ ಆಯಿತಾ. ಅದು ಇದೆ ಬರುವ 22ಗೆ, ಅಂದರೆ 22ನೇ ತಾರೀಕಿಗೆ ವಾರ್ಷಿಕೋತ್ಸವ ಇದೆ. ಅದರ ಇನ್ವಿಟೇಷನನ್ನು ನಮ್ಮ ಹತ್ತಿರದ ಊರುಗಳಿಗೆಲ್ಲ ಕೊಡಬೇಕು ಅಂತ ಇದೆ. ಆ್ಯಂಡ್ ಅದಕ್ಕೋಸ್ಕರ ನಮ್ಮ ಊರಲ್ಲಿ ತುಂಬ ಮನೆ ಇದೆ ಆಯ್ತು. ಅದರಲ್ಲಿ ಕೆಲವರು 5 ಜನರ ಟೀಮ್ ಮಾಡಿದ್ದಾರೆ, ತುಂಬ ಟೀಮ್ ಮಾಡಿದ್ದಾರೆ ಬೇರೆ ಬೇರೆ ಕಡೆ ಕೊಡಲಿಕ್ಕೆ. ಸೊ ನಮಗೆ ಒಂದು ಕಡೆ ಕೊಡಲಿಕ್ಕೆ ಹೇಳಿದ್ದಾರೆ. ಹಾಗೆ ಇವಾಗ 8:30 ಆಯಿತು, ಬ್ರೇಕ್ಫಾಸ್ಟ್ ಮಾಡಿ ಹೋಗ್ಬೇಕಷ್ಟೇ. ನಾನು ಈ ಸಲ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಲಾಸ್ಟ್ ಟೈಮ್ ಎಲ್ಲ ಮಕ್ಕಳು ಚಿಕ್ಕವರಿದ್ದರು, ಹಾಕಿರಲಿಲ್ಲ. ಬಟ್ ಈ ಸಲ ನಾನು ಇನ್ವಿಟೇಷನ್ ಕೊಡಲಿಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇರೋದಾಯ್ತಾ. ಸೊ ಹೋಗಬೇಕು, ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಆ್ಯಂಡ್ ಹಸಿರು ಶಾಲ್, ಕೇಸರಿ ಶಾಲ್ ಇಟ್ಕೊಂಡು ಕೇಳಿದ್ದಾರೆ. ಹಸ್ಬೆಂಡಿದೊಬ್ಬರು ಶಾಲ್ ಇತ್ತದನ್ನು ಇಟ್ಕೊಂಡು ಇವಾಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟಿಗೆ ಅಮ್ಮ ಬಟ್ಲಲ್ಲಿ ಬೇಯೋದಕ್ಕೆ ಇರ್ತಾರಲ್ಲ ಅದನ್ನು ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಹೊರಡೋದು. ಬಿಸಿಲು ನೋಡಿ, ಇವತ್ತಿನ ಬ್ರೇಕ್ಫಾಸ್ಟಿಗೆ ಬಟ್ಲಿಟ್ಟು ಆ್ಯಂಡ್ ಬ್ಲ್ಯಾಕ್ ಟೀ. ನಮ್ಮ ಮಕ್ಕಳು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಟೈಮ್ 9:30 ಆಯಿತು. ಇವಾಗ ಹೋಗ್ತಾ ಇದ್ದೀನಿ ನಮ್ಮ ಅತ್ತೆ ಮನೇಲಿ ಅಕ್ಕ ಬಾವ ಮತ್ತಿಬ್ಬರಿದ್ದಾರೆ. ಸೊ ಒಟ್ಟಿಗೆ ಹೋಗೋದು. ಇಲ್ಲಿ ನೋಡಿ ಗೈಸ್, ಗ್ರೀನ್ ಆ್ಯಪಲ್ ಚಾಕ್ಲೇಟ್. ಈ 90s ಕಿಡ್ಸ್ಗೆ ಇದೊಂದು ಎಲ್ಲರಿಗೂ ಗೊತ್ತಿರುವಂಥ ಚಾಕ್ಲೇಟ್. ಇವಾಗೆಲ್ಲ ತುಂಬ ಅಂಗಡಿಗಳಲ್ಲಿ ಇದು ಕಾಣಲ್ಲ. ಉಜಿರೆ ರಥಬೀದಿ ಹತ್ರ ಬಂದ್ವಿ. ಇಲ್ಲಿ ನಮಗೆ ವಿದ್ಯಾನಗರದ ಹತ್ರ ಅಂತೆ ಇನ್ವಿಟೇಷನ್ ಕೊಡಲಿಕ್ಕೆ. ಉಜಿರೆ ಜಾತ್ರೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. 21ಗೆ ಉಜಿರೆ ಜಾತ್ರೆ. ಅದು ಮನೆ ಕೊಟ್ಟಾಯ್ತು. ಇವರು ಮಾಸ್ಟರ್ 3 ಮನೆ ಇರ್ತಿದ್ದು, 4ನೇ ಮನೆಗೆ ಹೋಗ್ತಾ ಇದ್ದೇವೆ. ನಾಯಿಗಳೆಲ್ಲ ಗೂಡಲ್ಲಿ ಉಂಟು ಪುಣ್ಯಕ್ಕೆ, ಹೊಸ ನಾಯಿಗಳನ್ನು. ಇದು 5ನೇ ಮನೆ ಗೈಸ್. 5ನೇ ಮನೆಗೆ ಹೋಗ್ತಾ ಇದ್ದೀವಿ ಈಗ. ನಾನು ರಶೀದಿ ಬರಲಿಕ್ಕೆ ಇದು 5ನೇ ಮನೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಒಂದು ನಾಯಿ ಇತ್ತು, ಚಿರತೆಗಿಂತ ಜೋರಿತ್ತು, ಇತ್ತು ಇತ್ತು ನೋಡುವ. ಇವಾಗ ಎಷ್ಟನೇ ಮನೆ ಆಯ್ತು? ಎಷ್ಟು ಮನೆ ಆಯ್ತು ಗೊತ್ತಿಲ್ಲ. ಈಗ 6 ಮನೆ ಆಯ್ತು. 5 ಮನೆ ಆಯ್ತಾ? ಅವರಿಂದ ಅವರನ್ನು ಹೈಲೈಟ್ ಮಾಡಿ ನಾಯಿ ಬಿಟ್ಟರೆ ಉಂಟಲ್ಲ ಗೈಸ್, ಓಡ್ಬೇಕಷ್ಟೇ ಇಲ್ಲಿಂದ. ಮೇಲಿಂದ ಆಗುತ್ತದಕ್ಕ ಒಂದು 15 ಮನೆ ಜಾಸ್ತಿ ಇತ್ತು. 8:30 ಬಂದಿದೆ ಟೈಮು. 8:30 ಅಲ್ಲ, 9:30. 11:10 ಆಯ್ತು. ಫುಲ್ ಕೂಲ್ ಬಿಸಿಲು ಗೊತ್ತಾಗುದಿಲ್ಲ, ಅಷ್ಟು ತಂಪು ಐತೆ. ಏರಿಯಾ ತಂಪು ಉಂಟು. ಫುಲ್ ಮನೆ ನಮ್ಗೆ ಇಲ್ಲಿ ಬಾಯಾರಿಕೆ ಆಗ್ತಾ ಉಂಟು.
ಹೌದಾ ಎಲ್ಲಿ ತಗೊಂಡು ಬಂದದ್ದು? ಅದು ಮೈಸೂರಿಂದ ತಂದು. ಅಲ್ಲಿ ನೋಡು ಬಿಸಿಲು ನೋಡಿ ಹೋಗ್ತಾ ಇದ್ವಿ. ಈಗ ಗಂಟೆ 11:30 ಆಯ್ತು. ವಿಘ್ನೇಶನವರಿದ್ದಾರೆ. ಫಸ್ಟ್ ಟೈಮ್ ಬರುದು ಇಲ್ಲಿ ನೋಡಿ. ಮಾವಿನ ಮರದಲ್ಲಿ ಫುಲ್ ಹೂವಾಗಿದೆ. ಇಲ್ಲೆಲ್ಲ ಈ ತರದ ಮನೆ, ಎಲ್ಲ ಹೊಸ ಹೊಸ ಮನೆಗಳು. ಚಂದ ಇದೆ ಮನೆ, ಗೊತ್ತಾಯ್ತಾ? ಇಲ್ಲಿ ಇಲ್ಲಿ ಒಂದು ಮನೆ ಇದೆ ನೋಡಿ, ಚಂದ ಇದೆಯಾ? ಸೊ ಗೈಸ್ ಅಲ್ಲಿ ಬಸ್ಲೆ ನಾಯಿ ಉಂಟು, ಅಲ್ಲಿ ನಾಯಿ ಉಂಟು ಗೈಸ್. 2 ಬಸ್ಲೆ ಚಪ್ರ ಹಾಕಿದ್ದಾರೆ. ನಾಯಿ ಓಡಿಸಿಕೊಂಡು ಬರದಿದ್ರೆ ಸಾಕು. ಮದುವೆ ಆಗಿದೆ ಅಲ್ಲಿ. ಹೌದಾ? ಇದು ಮದುವೆ ನೋಡಿ ಬಸ್ಲೆ ಚಪ್ರ, ನಾಯಿ ಓಡಿಸ್ಕೊಂಡ್ ಬರ್ತದಂತ. ಅಲ್ಲಿ ಅಲ್ಲಿ ಬೇತಾಳ ನಿಂತಿದೆ. ಅಲ್ಲೇ ಇರಾಯ್ತು, ನಾವು ಹೋಗ್ತೇವೆ. ಇಲ್ಲಿ ನೋಡಿ ಗೈಸ್ ಬಸ್ಲೆ ಚಪ್ರ ಚಂದ ಹಾಕಿದಾರಲ್ಲ. ಲೆಕ್ಕ ಬಂತಿಳಿ ಬಸಳೆದ ದೊಂಪ, ಅವು ಅರಿವೆ ಸೊಪ್ಪು. ಸೂಪರ್ ಆಯ್ತು ಗೈಸ್. 11:45 ಆಯ್ತು. ಬಿಸಿಲು ಬರ್ತಾ ಉಂಟು ಗೈಸ್. ಬಚ್ಚಿತ ಉಂಟು ಇವಾಗ. ನಡೆದೇ ಬಚ್ಚಿತ ಉಂಟು. ಹೋಗ್ತಿದ್ದಾರೆ ಗೈಸ್. ಅವ್ರು 4 ಜನ, ನಾವು ಇಬ್ಬರು, 6 ಜನ. ಮತ್ತು ಬೇರೆಯವರೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ದಾರೆ ನಮ್ಮ ಊರಿಂದ. ಇವಾಗ ಇಲ್ಲಿ ಇನ್ನೆಷ್ಟು ಮನೆ ಉಂಟು ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ಇನ್ವಿಟೇಷನ್ ಉಂಟು ಅಷ್ಟೇ. ಅಂತ ಮಧ್ಯಾಹ್ನ 1 ಗಂಟೆ ಒಳಗೆ ಮುಗಿಸ್ಬೇಕಂತ ಹೇಳಿದೆ. ಟೈಮ್ 12 ಕಾಲ ಆಯ್ತು. ಎಲ್ಲ ಮನೆ ಆಯ್ತಂತೆ. ಇವಾಗ ಸೀದಾ ಮನೆಗೆ ಹೋಗ್ತಾ ಇದೀವಿ. ಈಗ ಮನೆಗೆ ಹೋಗ್ತಾ ಇಲ್ಲ, ಊಟ ಮಾಡಬೇಕು. ಊಟ ಉಂಟಂತೆ ಗೈಸ್. ಊಟ ಮಾಡಿ ಮತ್ತೆ ಸೀದಾ ಮನೆಗೆ ಹೋಗ್ತೀವಿ. ನೋಡಿ ಗೈಸ್, ಆಲ್ಫಾನ್ಸೋ ತುಂಬ ವರ್ಷಗಳ ನಂತರ ತಿಂತಾ ಇದ್ದೇನೆ. ಕಾಲೇಜಿಗೆ ಹೋಗುವಾಗ ತಿಂತಾ ಇದ್ದೆ, ಇವಾಗ ತಿಂತಾ ಇದ್ದೇನೆ. ಈಗ ತಿನ್ನುವುದು ಬಾಯಾರಿಕೆ ಆಗ್ತಾ ಉಂಟು, ಹಸಿವೆ ಆಗ್ತಾ ಉಂಟು. ನೋಡಿ ಗ್ಯಾಸ್ ಎಲ್ಲ ತಗೊಳ್ತಿದ್ದಾರೆ. ಗೈಸ್ ಇವಾಗ ಟೈಮ್ 1:22 ಆಯಿತು. ಇನ್ನು ಊಟಕ್ಕೆ ಹೋಗಬೇಕು. ಅಂದರೆ ಉಜಿರೆ ಜಾತ್ರೆಗೆ ಇನ್ನು ಸ್ವಲ್ಪ ದಿನ ಇದೆ ಅಲ್ವಾ, ಹಾಗಾಗಿ ಇವಾಗ ಡೈಲಿ ಊಟ ಇದೆ ಅಂತೆ. ಹಾಗೆ ಅಲ್ಲೇ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಂದರೆ ಇನ್ನೂ ಸ್ವಲ್ಪ ಮನೆಗಳಿವೆ. ಅಂದರೆ ನಮ್ಮ ಏರಿಯಾನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಹಾಗೆ ಇನ್ನು ಬೇರೆಯವ್ರಿಗೆ ಕೊಟ್ಟಿರುವಂಥ ಸ್ವಲ್ಪ ಮನೆಗಳಿದೆ, ನೀವೇ ಹೋಗಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಊಟ ಮಾಡಿ ಮತ್ತೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟಕ್ಕಂತ ಬಂದ್ವಿ. ಇಲ್ಲಿ ನೋಡಿ ರಥ ಎಲ್ಲ ಸ್ವಲ್ಪ ರೆಡಿ ಆಗಿದೆ. ಆ್ಯಂಡ್ ಉಜಿರೆಯಲ್ಲಿ 21ಗೆ ಮಹಾರಥೋತ್ಸವ ಇದೆ ಆಯಿತಾ. ಊಟ ಎಲ್ಲ ಆಯ್ತು, ಇನ್ನು ಸ್ವಲ್ಪ ಮನೆ ಉಂಟು. ಎಲ್ಲ ಆಯ್ತು, ಇನ್ನು ಮನೆಗೆ ಹೋಗ್ಲಿಕ್ಕಿಲ್ಲ. ಇನ್ನೊಂದು 2-3 ಮನೆ ಇನ್ವಿಟೇಷನ್ ಹಂಚಲಿಕ್ಕಿದೆ. ಅದಾದ ನಂತರ ಮನೆಗೆ ಹೋಗುದು ಅಷ್ಟೇ. ನೋಡಿ ಗಾಡಿ 3 ಜನ ಹೋಗ್ತಿದ್ದೇವೆ ಒಂದು ಗಾಡಿಯಲ್ಲಿ. ಈಚೆಂದು ಹೋಗ್ಬೇಕಲ್ಲ ನೀವು. ರೋಡಲ್ಲೆಲ್ಲ ಗೈಸ್ ಇಲ್ಲಿ ತನಕ ಮಾತ್ರ, ಮತ್ತೆ ಯಾರು ಬೈಬೇಡಿ 3 ಜನ ಹೋಗ್ತಿದ್ವಿ ಅಂತ ಹೇಳಿ. ಹೌದು, ಇನ್ನು ಸ್ವಲ್ಪ ಮನೆ ಉಂಟು ಗೈಸ್. ಅದಕ್ಕೆ ಊಟ ಮಾಡಿ ಇವಾಗ ಹೊರಟದ್ದು. ದೇವಸ್ಥಾನದಲ್ಲಿ ಒಳ್ಳೆ ಊಟ ಆಯ್ತು. ಹೋಟ್ಲಲ್ಲಿ ಊಟ ಮಾಡಿದ್ರೆ 100 ರೂಪಾಯಿ ಆಗ್ತಿತ್ತು ಒಬ್ರಿಗೆ. 100 ರೂಪಾಯಿ 60 ರೂಪಾಯಿ ಅಲ್ಲ. ಮಜ್ಜಿಗೆ ಅದು ಇದು. ಒಬ್ರು ಎಸ್ಕೇಪ್ ಆದ್ರು ನಮ್ಮ ಟೀಮಲ್ಲಿ. ಹೌದು, ಬರುತ್ತೆ. ಹೌದಾ? ಇದು ತಂದದ್ದು ನೀವು ಮೀನು? ಇದು ಪೆಡಿಕ್ಯೂರ್ ಮಾಡ್ತಾರಲ್ಲ ಅಂತ ಅದು ಅದಲ್ಲ. ಇದು ಆಕ್ಚುಲಿ ಇದು ಸೊಳ್ಳೆ ಇದು ಮಾಡ್ಲಿಕ್ಕೆ ಗಪ್ಪಿ ಮೀನು ಅಂತೀವಿ. ದೊಡ್ಡದಾಗುತ್ತಲ್ಲ ಇದು? ಇಲ್ಲ ಬೇಡ ಬೇಡ,
ದೊಡ್ಡದಾಗುತ್ತಾ ಮೀನಿದು? ಇಲ್ಲ ಅದು ಈ ದೊಡ್ಡದಂದ್ರೆ ಇಲ್ಲಿ ಉಂಟಲ್ಲ ಅಷ್ಟೇ ಇಷ್ಟು ಅದ್ರ ಮರಿಗಳು ಅಲ್ಲೆಲ್ಲ ಇದಾವೆ ನೋಡಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ. ಹೌದು. ಅಲ್ಲ ಅದೆಲ್ಲ ತಂದದ್ದು? ನಾನು ಮಂಗಳೂರಿಂದ. ಮಂಗಳೂರು ಅಂದ್ರೆ ಫಿಶರೀಸ್ ಕಾಲೇಜಲ್ಲಿ ಫೀಡ್ ಉಂಟು, ಮತ್ತೆ ಇಲ್ಲಿ ಇದುಂಟು, ಇಲ್ಲಿಂದ ಪೈಪ್ ಹೋಗಿದೆ, ಅದಕ್ಕೆ ಜಾಲರಿ ಹಾಕಿ ಅಲ್ಲಿ ನೀವು ಓಪನ್ ಮಾಡಿದ್ರೆ ನೀರು ಹೋಗ್ತದೆ. ಅಲ್ಲೇ ಬರ್ತದೆ. ಓ ಕೈ ಹತ್ರ ಬಂದಿದೆ ನೋಡಿ, ಮೀನು ನೋಡಿ ಬಂದಿದೆ. ಎಲ್ಲ ಬಂದಿದೆ ಕೈ ಹತ್ರ ನೋಡು. ಗೈಸ್ ಫೈನಲಿ ಎಲ್ಲ ಮನೆ ಕೂಡ ಆಯಿತು, ಇನ್ವಿಟೇಷನ್ ಕೊಟ್ಟು. ಹಾಗೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.